ಹಾಯ್ ಸ್ನೇಹಿತರೆ, ಜೀವಿಕೆ ಸ್ಟಡಿ ಚಾನಲ್ಗೆ ಸ್ವಾಗತ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ದಿನ ಮೇ 21ರಿಂದ 25ರವರೆಗೆ ಪ್ರಚಲಿತ ಘಟನೆಗಳು. ಮೊದಲನೇ ಪ್ರಶ್ನೆ, ರಾಷ್ಟ್ರೀಯ ಭಯೋತ್ಪಾದನಾ ನಿಗ್ರಹ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಎ, ಮೇ 21ರಂದು ರಾಷ್ಟ್ರೀಯ ಭಯೋತ್ಪಾದನಾ ನಿಗ್ರಹ ದಿನವನ್ನು ಆಚರಿಸಲಾಗುತ್ತದೆ. ನೆಕ್ಸ್ಟ್ ಕ್ವಶನ್, R21 ಮ್ಯಾಟ್ರಿಕ್ಸ್ ಎಂ ಲಸಿಕೆಯನ್ನು ಯಾವ ರೋಗದ ವಿರುದ್ಧ ಬಳಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಮಲೇರಿಯಾ ರೋಗದ ವಿರುದ್ಧ R21 ಮ್ಯಾಟ್ರಿಕ್ಸ್ ಎಂ ಲಸಿಕೆಯನ್ನು ಬಳಸಲಾಗುತ್ತದೆ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಸುದ್ದಿಯಲ್ಲಿರುವ ದೀಪ್ತಿ ಜೀವನ್ಜಿ ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಇವರು ಅಥ್ಲೇಟ್ ಆಟಕ್ಕೆ ಸಂಬಂಧಿಸಿದ್ದಾರೆ. ನೆಕ್ಸ್ಟ್ ಕ್ವಶನ್, 2024ನೇ ಸಾಲಿನ ಪ್ರತಿಷ್ಠಿತ ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿಯನ್ನು ಪಡೆದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ಜೆನ್ನಿ ಏರ್ಪೆನ್ಬೇಕ್. ನೆಕ್ಸ್ಟ್ ಕ್ವಶನ್, ಎಲೋರ್ಡಾ ಕಪ್ 2024ರ ಎಲೋರ್ಡಾ ಕಪ್ ಅನ್ನು ಯಾವ ದೇಶದಲ್ಲಿ ನಡೆದವು? ಸರಿಯಾದ ಉತ್ತರ ಆಪ್ಷನ್ ಬಿ, ಕಜಕಿಸ್ತಾನ್. ನೆಕ್ಸ್ಟ್ ಕ್ವಶನ್, ಜೈವಿಕ ವೈವಿಧ್ಯತೆಯ ಅಂತಾರಾಷ್ಟ್ರೀಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಎ, ಮೇ 22ರಂದು. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ರಿಮಲ್ ಚಂಡಮಾರುತ ಹೆಸರು ನೀಡಿದ ದೇಶ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ಓಮನ್ ದೇಶ. ಹೆಸರು ನೀಡಿದ ಓಮನ್ ದೇಶ. ಇದು ಅಪ್ಪಳಿಸಿದ ಬಾಂಗ್ಲಾದೇಶ ಮತ್ತು ಪಶ್ಚಿಮ ಬಂಗಾಳ. ನೆಕ್ಸ್ಟ್ ಕ್ವಶನ್, ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದ ವಿಶ್ವದ 2ನೇ ಅತ್ಯಂತ ಕಿರಿಯ ಬಾಲಕಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಕಾಮ್ಯಾ ಕಾರ್ತಿಕೇಯನ್. ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, ಭಾರತದಿಂದ ಅತಿ ಹೆಚ್ಚು ಸ್ಮಾರ್ಟ್ಫೋನ್ಗಳನ್ನು ಆಮದು ಮಾಡಿಕೊಳ್ಳುತ್ತಿರುವ ದೇಶ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ಅಮೆರಿಕ. ಪ್ರಶ್ನೆ ಸಂಖ್ಯೆ 10, ಮೌಂಟ್ ಎವರೆಸ್ಟ್ ಬೇಸ್ ಕ್ಯಾಂಪ್ ತುದಿಯನ್ನು ತಲುಪಿದ ವಿಶ್ವದ ಮೊದಲ ಟ್ರಿಪಲ್ ಅಂಗವಿಕಲ ವ್ಯಕ್ತಿ ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ತಿಂಕೇಶ್ ಕೌಶಿಕ್. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಮಹಿಳೆಯರಿಗೆ 33% ಸರ್ಕಾರಿ ಗುತ್ತಿಗೆ ಉದ್ಯೋಗಗಳನ್ನು ಕಾಯ್ದಿರಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಕರ್ನಾಟಕ ಸರ್ಕಾರ. ನೆಕ್ಸ್ಟ್ ಕ್ವಶನ್, 2024ರ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ಎಷ್ಟು ಪದಕ ಗೆದ್ದುಕೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, 17 ಪದಕ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಯಾವ ದೇಶವು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ಗೆ 99ನೇ ರಾಷ್ಟ್ರವಾಗಿ ಸೇರಿಕೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಸ್ಪೇನ್ ದೇಶ. ನೆಕ್ಸ್ಟ್ ಕ್ವಶನ್, 2024ರ ಹೆಲ್ತ್ ವರ್ಕ್ ಪ್ಲೇಸ್ ಪ್ರಶಸ್ತಿಗೆ ಆಯ್ಕೆಯಾದ ಸಾರಿಗೆ ಸಂಸ್ಥೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, BMTC. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ 2024ನೇ ಸಾಲಿನ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿಗೆ ಆಯ್ಕೆಯಾದ ವ್ಯಕ್ತಿ ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ನ್ಯಾಯಾಧೀಶ HN ನಾಗಮೋಹನ್ ದಾಸ್. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಯಾವ ದೇಶವು ಲ್ಯಾಬ್ನಲ್ಲಿ ಎಬೋಲಾ ವೈರಸ್ ಅನ್ನು ಸೃಷ್ಟಿ ಮಾಡಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಚೀನಾ ದೇಶ. ನೆಕ್ಸ್ಟ್ ಕ್ವಶನ್, ಭಾರತದ ಮೊದಲ ರಾಷ್ಟ್ರೀಯ ಡಾಲ್ಫಿನ್ ಸಂಶೋಧನಾ ಕೇಂದ್ರವನ್ನು ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಯಿತು?
ಸರಿಯಾದ ಉತ್ತರ ಆಪ್ಷನ್ ಸಿ ಬಿಹಾರ. ಪ್ರಶ್ನೆ ಸಂಖ್ಯೆ 18. ಜೀರೋ ವೇಸ್ಟ್ ಟು ಲ್ಯಾಂಡ್ ಫೀಲ್ ಪ್ರಶಸ್ತಿಯನ್ನು ಸಾಧಿಸಿದ ಭಾರತದ ಮೊದಲ ವಿಮಾನ ನಿಲ್ದಾಣ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ ತಿರುವನಂತಪುರಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ನೆಕ್ಸ್ಟ್ ಕ್ವೆಶ್ಚನ್. ಕೆಳಗಿನ ಯಾರು ಬ್ಲೂ ಒರಿಜಿನಲ್ NS-25 ಮಿಷನ್ನಲ್ಲಿ ಪ್ರವಾಸಿಯಾಗಿ ಬಾಹ್ಯಾಕಾಶಕ್ಕೆ ತೆರಳಿರುವ ಮೊದಲ ಭಾರತೀಯರಾಗಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ ಗೋಪಿ ಠಾಕೂರ್. NS-25 ಮಿಷನ್ನಲ್ಲಿ ಪ್ರವಾಸಿಯಾಗಿ ಬಾಹ್ಯಾಕಾಶಕ್ಕೆ ತೆರಳಿರುವ ಮೊದಲ ಭಾರತೀಯ ವ್ಯಕ್ತಿ. ನೆಕ್ಸ್ಟ್ ಕ್ವೆಶ್ಚನ್. ವಿಶ್ವದ ಅತಿ ಎತ್ತರದ ಸ್ಪರ್ಧಾತ್ಮಕ ಈಜುಕೊಳವನ್ನು ಇತ್ತೀಚೆಗೆ ಯಾವ ದೇಶದಲ್ಲಿ ತೆರೆಯಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಸಿ ಭೂತಾನ್. ನೆಕ್ಸ್ಟ್ ಕ್ವೆಶ್ಚನ್. ಇಟಾಲಿಯನ್ ಓಪನ್ ಪ್ರಶಸ್ತಿಯನ್ನು ಗೆದ್ದ ಮಹಿಳಾ ಟೆನ್ನಿಸ್ ಆಟಗಾರ್ತಿ ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ ಈಗಾ ಸ್ವಿಯಾಟೆಕ್. ನೆಕ್ಸ್ಟ್ ಕ್ವೆಶ್ಚನ್. 2024ರ ಗ್ರೀನ್ ಆಸ್ಕರ್ ವಿಟ್ಲಿ ಗೋಲ್ಡ್ ಪ್ರಶಸ್ತಿಯನ್ನು ಯಾರು ಪಡೆದರು? ಸರಿಯಾದ ಉತ್ತರ ಆಪ್ಷನ್ ಡಿ ಪೂರ್ಣಿಮಾ ದೇವಿ ಬರ್ಮನ್. ನೆಕ್ಸ್ಟ್ ಕ್ವೆಶ್ಚನ್. 2025ರ BWF ವಿಶ್ವ ಜೂನಿಯರ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಅನ್ನು ಯಾವ ದೇಶ ಆಯೋಜಿಸುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತದಲ್ಲಿ. ನೆಕ್ಸ್ಟ್ ಕ್ವೆಶ್ಚನ್. ಸರಕು ಮತ್ತು ಸೇವಾ ತೆರಿಗೆ ಮೇಲ್ಮನವಿ ನ್ಯಾಯಮಂಡಳಿಯ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಡಿ ಸಂಜಯ್ ಕುಮಾರ್ ಮಿಶ್ರಾ. ಪ್ರಶ್ನೆ ಸಂಖ್ಯೆ 25. ಹೈಡ್ರೋಪೋನಿಕ್ಸ್ ಡ್ಯಾಶ್ಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ ಇದು ಒಂದು ಮಣ್ಣಿಲ್ಲದ ಸಸ್ಯದ ಬೆಳವಣಿಗೆ. ನೆಕ್ಸ್ಟ್ ಕ್ವೆಶ್ಚನ್. ಇತ್ತೀಚೆಗೆ ಯಾವ ಗಲ್ಫ್ ದೇಶವು ಮೊದಲ ಹಿಂದಿ ರೇಡಿಯೋ ಪ್ರಸಾರವನ್ನು ಪ್ರಾರಂಭಿಸಿತು? ಸರಿಯಾದ ಉತ್ತರ ಆಪ್ಷನ್ ಸಿ ಕುವೈತ್. ನೆಕ್ಸ್ಟ್ ಕ್ವೆಶ್ಚನ್. ಹಣಕಾಸು ಸ್ಥಿರತೆ ವರದಿಯನ್ನು ಕೆಳಗಿನ ಯಾರು ಬಿಡುಗಡೆ ಮಾಡುತ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಎ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ನೆಕ್ಸ್ಟ್ ಕ್ವೆಶ್ಚನ್. ಇತ್ತೀಚೆಗೆ MS ಸ್ವಾಮಿನಾಥನ್ ಪ್ರಶಸ್ತಿಯನ್ನು ಪಡೆದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ BR ಕಾಂಬೋಜ್. ನೆಕ್ಸ್ಟ್ ಕ್ವೆಶ್ಚನ್. ಮುಂಬೈ ಷೇರು ಮಾರುಕಟ್ಟೆಯ ಸಂಕೇತ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ ಸೆನ್ಸೆಕ್ಸ್. ನೆಕ್ಸ್ಟ್ ಕ್ವೆಶ್ಚನ್. ಅರ್ಜೆಂಟೀನಾ ಓಪನ್ ಪ್ರಶಸ್ತಿಯನ್ನು 2023 ಗೆದ್ದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ ಕಾರ್ಲೋಸ್ ಅಲ್ಕರಾಜ್. 2023ರಲ್ಲಿ 2024ರಲ್ಲಿ ಫ್ಯಾಕುಂಡೋ, 2022ರಲ್ಲಿ ಕ್ಯಾಸ್ಪರ್ ರೂಡ್, 2021ರಲ್ಲಿ ಡಿಯಾಗೋ, 2022ರಲ್ಲಿ 2022ರಲ್ಲಿ ಕ್ಯಾಸ್ಪರ್ ರೂಡ್, 2024ರಲ್ಲಿ ಫ್ಯಾಕುಂಡೋ, 2023